ಕರ್ನಾಟಕ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಬೇಡಾದ ಜನಾರ್ದನ್ ರೆಡ್ಡಿ ಲೋಕಸಭೆಯಲ್ಲಿ ಬಿಜೆಪಿಗೆ ಬೇಕಾಯಿತು. ಏನಿದ್ರ ರಹಸ್ಯ? ನನಗೆ ಒಂದು ವಿಚಾರ ನಾನು ತಮ್ಮಲ್ಲಿ ಹೇಳ್ತೇನೆ. ಸುಮಾರು 2 ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಜನಾರ್ದನ್ ರೆಡ್ಡಿ ಇಲ್ಲದ ಹಾಗೇ ಅವರು ಗೆದ್ದಿದ್ದಾರೆ ಅನ್ನೋದಂತೂ ಸತ್ಯ. ಇದು 3ನೇ ಬಾರಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಬಗ್ಗೆ ಇವತ್ತು ದೇಶದಲ್ಲಿ ಜನರ ಅಭಿಪ್ರಾಯ, ಮಾಧ್ಯಮಗಳ ಅಭಿಪ್ರಾಯ ಒಬ್ಬೊಬ್ಬರ ರೀತಿ ಒಂದೊಂದು ರೀತಿ ಇತ್ತು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಜನರಿಗೆ ಬಹುತೇಕವಾಗಿ ನನ್ನ ಬಗ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಈ ವ್ಯಕ್ತಿ ಬೇಕು ರಾಜಕಾರಣಕ್ಕೆ ಅನ್ನೋಂಥದ್ದನ್ನು ಜನರು ಮನಸ್ಸಲ್ಲಿ ಇದೆ ಅನ್ನೋದನ್ನು ತಿಳ್ಕೊಂಡು ಭಾರತೀಯ ಜನತಾ ಪಕ್ಷ ಪುನಃ ಮತ್ತೆ ನನ್ನನ್ನು ಸೇರಿಸ್ಕೊಂಡಿರೋವಂಥದ್ದು. ಹಾಗಾಗಿ ಲೋಕಸಭಾ ಚುನಾವಣೆಗೆ ನಾನು ಅನಿವಾರ್ಯ ಅಂತೂ ಅಲ್ಲ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಇನ್ನಿಷ್ಟು ಬಲ ನಾನು ಕೊಡ್ಬೋದು ಅನ್ನೋವಂಥ ಒಂದು ನಂಬಿಕೆಯಲ್ಲಿ ಇವತ್ತು ತಗೊಂಡಿರೋವಂಥದ್ದು. ಸರ್, ತಮ್ಮ ಬಗ್ಗೆ ಏನೇ ಕಂಪ್ಲೇಂಟ್ಸ್ಗಳಿರ್ಬೋದು, ಆರೋಪಗಳಿರ್ಬೋದು, ಒಂದು ಪ್ರಖ್ಯಾತಿ ಏನಂದರೆ ತಾವು ಮೋದಿ ಎರಾ ಶುರುವಾಕ್ಕಿಂತ ಮುಂಚೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ತಂದಂಥ ಖ್ಯಾತಿ ತಮಗೆ. ಇದು ಜನಾರ್ದನ್ ರೆಡ್ಡಿ ಅವರ ಹೆಸರಿಗೆ ಇದು ಇತಿಹಾಸ ಹೇಳುತ್ತೆ. ಜೊತೆಗೆ ಇಡೀ ದೇಶದಲ್ಲಿ ಆಪರೇಷನ್ ಕಮಲ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇ ತಾವು ಆಪರೇಷನ್ ಕಮಲ ಮಾಡ್ದಕ್ಕೇನೆ ಆವಾಗ ನಿಮ್ಮ ಸರ್ಕಾರ ಬಂತು, ಸರ್ಕಾರ ರಚನೆ ಆಯಿತು. ಆಪರೇಷನ್ ಕಮಲ ಬಿಜೆಪಿಗೆ ಮೋದಿ ಯಾರ ಬಂದಮೇಲೆ ಅನೇಕ ರಾಜ್ಯದಲ್ಲಿ ಹೆಲ್ಪ್ ಆಯಿತು. ಆದರೆ ಅದನ್ನು ಕಂಡು ಹಿಡಿದಂಥ ಪಿತಾಮಹ ತಮ್ಮನ್ನು ಮಾತ್ರ ಬಿಟ್ಬಿಟ್ರು. ಜಸ್ಟ್ ಒಟ್ಟಿಗೆ ಅಟ್ಲೀಸ್ಟ್ ನಾವೇನು ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದ ಮೊದಲ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅನ್ನೋಂಥ ಒಂದು ಖ್ಯಾತಿಗೆ ತಾವು ಹೇಳಿದಾಗೆ ಆ ಒಂದು ಗೌರವ ನನಗೇನು ಸಿಕ್ಕಿದೆನೋ, ಸೊ ಅದು ನಂತರದ್ದು ಆಪರೇಷನ್ ಕಮಲ ತಾವು ಹೇಳಿದಾಗೆ ಅದು ಪಾರ್ಟ್ ಆಫ್ ಪೊಲಿಟಿಕಲ್ ಲೈಫ್ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಸೊ ಅದು ಮರೆತೋಗಿದ್ದಾರೆ ಅನ್ನೋದಕ್ಕಿಂತ ಮಾಧ್ಯಮಗಳಲ್ಲಿ ರಾಷ್ಟ್ರೀಯ ಮಾಧ್ಯಮಗಳಾಗಿರ್ಬೋದು, ತಾವಾಗಿರ್ಬೋದು, ಅದನ್ನು ನೆನಪಿಸ್ತಾನೇ ಇರ್ತಾರೆ. ಯಾರೇ ಮರ್ತಿದ್ರೂ ಕೂಡ ಮಾಧ್ಯಮಗಳು ಅಟ್ಲೀಸ್ಟ್ ನೆನಪಿಸ್ತಾ ಇದೆ. ಅದಕ್ಕೆ ನನಗೆ ಸಂತೋಷ. ಸರ್, ಈಗ ಕರ್ನಾಟಕದಲ್ಲಿ 2008 ಹಿಂದೆ ಒಬ್ಬರೇ ಜನಾರ್ದನ್ ರೆಡ್ಡಿ ಇದ್ದರು. ಈಗ ತುಂಬ ಜನಾರ್ದನ್ ರೆಡ್ಡಿ ಇದ್ದಾರೆ. ರಾಜಕಾರಣದಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟರು ಅದನ್ನು ಆಕ್ಯುಪೈ ಮಾಡಿಬಿಡ್ತಾರೆ. ಈಗ ಕಾಂಪಿಟೇಷನ್ ಜಾಸ್ತಿ ಇದೆ. 2008ರಲ್ಲಿ ತಾವು ನೋಡಿದ ಬಿಜೆಪಿಗೂ ಈಗ ನೋಡ್ತಾ ಇರುವಂಥ ಬಿಜೆಪಿಗೂ ಏನು ವ್ಯತ್ಯಾಸ ಇದೆ? ಒಂದು ಮಾತು ನಾನು ಹೇಳ್ತೀನಿ ನಿಮಗೆ. 2008ರಲ್ಲಿ ಜನಾರ್ದನ್ ರೆಡ್ಡಿ ಇದ್ದಿದ್ದು 11ರ ತನಕನೂ ಈ 13 ವರ್ಷಗಳ ಗ್ಯಾಪ್ ಆದಮೇಲೂ ಕೂಡ ಮತ್ತೆ ಜನಾರ್ದನ್ ರೆಡ್ಡಿ ಪುನಃ ಇಲ್ಲಿ ಆಗಮನ ಆಗಿದೆ ಅಂತಂದರೆ, ಸೊ ರಾಜಕೀಯದಲ್ಲಿ ಯಾರೂ ಶಾಶ್ವತ ಅಂತೂ ಅಲ್ಲ, ಎಲ್ಲರೂ ಬರ್ತಾ ಇರ್ತಾರೆ. ಒಂದೊಂದು ಟೈಮ್ ಒಬ್ಬೊಬ್ಬರಿಗೆ ಭಗವಂತ ಸೀಮಿತವಾಗಿ ಇಟ್ಟಿರ್ತಾನೆ. ಸೊ ನನ್ನ ಅದೃಷ್ಟ ಏನಂತಂದರೆ, ಈ ಹಿಂದೆ ನಾನು ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಮೋದಿಯವ್ರ ಜೊತೆಯಲ್ಲಿ ಚುನಾವಣಾ ಪ್ರಚಾರನೂ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಕ್ಷೇತ್ರಗಳಲ್ಲಿ ಮಾಡಿದ್ದ ಅನುಭವ ನನಗೆ. ಮತ್ತು ಅವ್ರನ್ನ ಪ್ರಧಾನಮಂತ್ರಿಯಾಗಿ, ಆ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ನನ್ನ ಈ ಒಂದು ಪೊಲಿಟಿಕಲ್ ಗ್ಯಾಪ್ ಪೀರಿಯಡಲ್ಲಿ 10 ವರ್ಷ ಪ್ರಧಾನಮಂತ್ರಿಗಳಾಗಿದ್ದರು. ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ನೋವಿತ್ತು. ಆದರೆ ಇವತ್ತು ಆ ನೋವು ಭಗವಂತ ದೂರ ಮಾಡಿ ಅವ್ರಿಗೋಸ್ಕರ ಮತ್ತೆ ನಾನು ಕೆಲಸ ಮಾಡಿ ಅವ್ರನ್ನ ಇನ್ನೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡೋ ಸಮಯ ಬಂದಿದ್ದಕ್ಕೆ, ಸೊ ಜನಾರ್ದನ್ ರೆಡ್ಡಿ ಒಂದು ಸ್ಥಾನ ಅಂತ ತಾವೇನು ಹೇಳ್ತಾ ಇದ್ದೀರಾ ತುಂಬಲಿಕ್ಕೆ ಅಂತೇಳಿ. ಸೊ ಪೊಲಿಟಿಕಲ್ ಗ್ಯಾಪ್ ಬಂದಾಗ ಎಷ್ಟೋ ಮಂದಿ ಬರ್ತಾ ಇರ್ತಾರೆ. ಬಟ್ ಅವರವ್ರ ಶಕ್ತಿ ಅವರಿಗೆ ಯಾವತ್ತೂ ಸೀಮಿತವಾಗಿರುತ್ತೆ. ಅವರವರ ಒಂದು ಬಲ ಪಕ್ಷಕ್ಕೆ ಯಾವುದೋ ಒಂದು ರೂಪದಲ್ಲಿ ಜೊತೆ ಆಗ್ತಾನೇ ಇರುತ್ತೆ. ಸರ್, 13 ವರ್ಷದ ಕತೆ ಇದೆ ತಮ್ಮದು ಕೇಳಲಿಕ್ಕೆ. ಯಾಕಂದರೆ ತಮ್ಮ ಈ 13 ವರ್ಷದ ಅಜ್ಞಾತವಾಸದ ಕತೆ ಎಲ್ಲೂ ರಿವೀಲ್ ಆಗಿಲ್ಲ. ಜನಾರ್ದನ್ ರೆಡ್ಡಿ ಅವರು ಕಣ್ಣಿಗೆ ಬಿದ್ದೆ ತಮ್ಮ ಪೊಲಿಟಿಕಲ್ ಕರಿಯರನ್ನು ಕಳ್ಕೊಂಡ್ರ? ನಿಮ್ಮ ಮೇಲೆ ಅಸೂಯೆ ಹೆಚ್ಚಾಗಲಿಕ್ಕೆ ನಿಮ್ಮ ಲೈಫ್ ಸ್ಟೈಲ್ ಕಾರಣ ಆಯಿತಾ? ಖಂಡಿತವಾಗ್ಲೂ ಕೂಡ ತಾವು ವಿನಾಯಕ್ ನೋಡಿದ ಹಾಗೆ ಜನಾರ್ದನ್ ರೆಡ್ಡಿ ಅವತ್ತು ಇದೇ ಡ್ರೆಸ್ಸೇ ಆಗ್ತಾ ಇದ್ದಿದ್ದು, ಎಸ್ಪೆಷಲಾಗಿ ಏನೂ ಇರ್ತಿದ್ದಿಲ್ಲ. ಆದರೆ ಏನಾಯಿತು ಅಂತಂದರೆ, ನಾನು ತಮಗೆ ಹೇಳಿದೆ, ನಾನು ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದಿರುವಂಥ ನಾನು ಒಂದು ಶ್ರೀಮಂತಿಕೆ ಬಂದಾಗ ಇದ್ದಕ್ಕಿದ್ದಾಗೆ ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ಟು ಇಲ್ಲಿರುವಂಥ ಒಂದು ಹೈಫೈ ಲೈಫನ್ನು ಲೀಡ್ ಮಾಡುವಂಥ ಪ್ರಯತ್ನ ನಾನು ಮಾಡಲಿಲ್ಲ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು ಹೋಗಲಿಕ್ಕೆ ಏನು 5-6 ತಾಸು ಪ್ರಯಾಣ ಆಗ್ತಾಯಿತ್ತು. ಅವತ್ತಿನ ರೋಡ್ಗಳು, ಪರಿಸ್ಥಿತಿಗಳು, ಅಂದರೆ ಬಂದು ಹೋಗಲಿಕ್ಕೆ 12 ತಾಸುಗಳು ನಾವು ಸಮಯ ವೃಧಾ ಮಾಡೋದಕ್ಕಿಂತ ಭಗವಂತ ನಾನು ಕೊಟ್ಟಿರೋಂಥ ಒಂದು ಐಶ್ವರ್ಯದಲ್ಲಿ ಒಂದು ಹೆಲಿಕಾಪ್ಟರ್, ಅದ್ರ ಬೆಲೆ ಕೂಡ ನಿಮಗೆ 20 ಕೋಟಿ ಬೆಲೆ ಮಾಡೋ ಹೆಲಿಕಾಪ್ಟರ್. ಆ ಹೆಲಿಕಾಪ್ಟ್ರಲ್ಲಿ 1 ಗಂಟೆ ಕಾಲದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು ಹೋಗಲಿಕ್ಕೆ ಅವಕಾಶ ಇತ್ತು.
ಸೊ ಹುಟ್ಟೂರಲ್ಲೇ ಬಡತನದಲ್ಲೇ ಹುಟ್ಟಿ ಬೆಳೆದಿರುವಂಥ ನಾನು ಎಷ್ಟೇ ಸಂಪತ್ತು ಐಶ್ವರ್ಯ ಬಂದರೂ ಕೂಡ ಕೊನೆಗೆ ಬಳ್ಳಾರಿಯಲ್ಲೇ ನಾನು ಬೆಳಿಗ್ಗೆ ಸಾರ್ವಜನಿಕರನ್ನ ಅಟೆಂಡ್ ಮಾಡ್ಬೋದು, ಫ್ಯಾಮ್ಲಿ ಜೊತೆಯಲ್ಲಿ ಇರಬೇಕು, ಬೆಂಗಳೂರಿಗೆ ಬರಲಿಕ್ಕೆ ಒಂದೇ ಒಂದು ತಾಸು, ಸಂಜೆ ಕೆಲಸ ಮುಗಿಸ್ಕೊಂಡು ಮತ್ತೆ ಪುನಃ ನಾನು ವಾಪಸ್ ಹೋಗ್ತಾ ಇದ್ದೆ. ನಾನು ಕಾರಣ ಏನಂತಂದರೆ ನಾನು ಜನರ ನಡುವೆ ನಾನು ನಿರಂತರವಾಗಿ ಇರಬೇಕು ಅನ್ನೋಂಥ ಆಸೆಯಿಂದ ನಾನು ಮಾಡಿದ್ದು. ಬಟ್ ಅದನ್ನು ಕೆಲವೊಂದು ಮಾಧ್ಯಮ ಸ್ನೇಹಿತರು ಒಂದು ತುಂಬ ದೊಡ್ಡ ಪ್ರಮಾಣದಲ್ಲಿ ಆ ಕಾಲದಲ್ಲಿ ಹೆಲಿಕಾಪ್ಟರ್ ಅನ್ನೋದೇ ಒಂದು ರಾಜಕಾರಣಿಗಳಿಗೆ ಒಂದು ಹೊಸ ಒಂದು ಇದು ಕಾಣಿಸ್ಬಿಡ್ತು. ಸೊ ಬೆಳಿಗ್ಗೆ ಸಾಯಂಕಾಲ ಬಳ್ಳಾರಿ ಬೆಂಗಳೂರು ನಡುವೆ ಓಡಾಡ್ತಾ ಇರೋದೇ ಒಂದು ಅಸೂಯೆ, ಸಹಜವಾಗಿ ಅದು. ಅಲ್ಲ, ಮಾತಾಡಿದ್ರೆ ಜನಾರ್ದನ್ ರೆಡ್ಡಿ ಅವರು ಭೂಮಿ ಮೇಲೆ ಇದ್ಕಿಂತ ಆಕಾಶದ ಮೇಲೆ ಇದ್ದಿದ್ದೇ ಹೆಚ್ಚು ಎನ್ನೋರು. ಸೊ ಅದು ಕಾರಣ ಕೇವಲ ನಾನು ಬಳ್ಳಾರಿಯಲ್ಲಿ ಹೆಚ್ಚು ಸಾಯಂಕಾಲ ಆದರೂ ಕೂಡ ಬೆಂಗಳೂರಲ್ಲಿ ನಿದ್ದೆ ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇದ್ದಿಲ್ಲ. ನಾನು ಬಳ್ಳಾರಿಗೆ ಹೋಗಬೇಕು, ಫ್ಯಾಮಿಲಿ ಮಕ್ಕಳ ಜೊತೆ ಇರಬೇಕು, ಬೆಳಿಗ್ಗೆ ಇದ್ದರೆ ಅಟ್ಲೀಸ್ಟ್ 100 ಮಂದಿ ಜನರ ಮುಖ ನೋಡ್ತೀನಿ, ಅವ್ರ ಸಮಸ್ಯೆಗಳು ಕೇಳ್ತೀನಿ. ಹಾಗಾಗಿ ಇರೋ ಸವಲತ್ತನ್ನು ಆ ಸಮಯ 12 ಗಂಟೆಗಳ ಕಾಲನ್ನು 2 ಗಂಟೆಗೆ ನಾನು ಸೀಮಿತ ಮಾಡೋದ್ರಿಂದ 10 ಗಂಟೆ ಕಾಲ ಜನರ ಜೊತೆ ನಾನು ಬೆರೀಬೋದು ಅನ್ನೋದಕ್ಕೆ ಉಪಯೋಗಿಸ್ಕೊಂಡಿರೋಂಥ ಹೆಲಿಕಾಪ್ಟರ್ ಸೌಲಭ್ಯ ಅದು ತುಂಬ ಹೈಫೈ ಆಗಿ ಇಡೀ ದೇಶದಲ್ಲಿ ದೊಡ್ಡ ಸುದ್ದಿ ಆಯಿತು. ಅದು ಹಣೆ ಬರಹ ಅಷ್ಟೆ. ಸರ್, ಅಂಥದ್ದು ಏನು ಅಟ್ಯಾಚ್ಮೆಂಟ್ ಸರ್ ತಮಗೆ ಬಳ್ಳಾರಿ ಜೊತೆ? ಅಂದರೆ ಸಹಜವಾಗಿ ವಿನಾಯಕ್ ತಾವಾಗಲಿ ಯಾರೇ ಆದರೂ ಕೂಡ ಹುಟ್ಟಿದವರು ಆ ಮಣ್ಣಿನ ಭಾಷೆ, ನಾವು ಅಲ್ಲೇನು ಬೆಳೆದಿರ್ತೀವಿ, ಊಟ ತಿಂಡಿ ಜನ ಭಾಷೆ ನಮ್ಮ ಜೊತೆಯಲ್ಲಿರುವಂಥ ಅಟ್ಯಾಚ್ಮೆಂಟು ಯಾರಿಗಾದರೂ ಕೂಡ. ಇವಾಗ ನಾನು ಸ್ವಿಟ್ಜರ್ಲ್ಯಾಂಡು, ನಾವು ಹೊರದೇಶಗಳಿಗೆ ನಾವು ಹೋಗ್ತೀವಿ, ಇಲ್ಲಿಂದ ನಾವು ವಿಡಿಯೋ ಫೋಟೋ ನೋಡೋ ಟೈಮ್ನಲ್ಲಿ ಆ ಸ್ವಿಟ್ಜರ್ಲ್ಯಾಂಡು ಆ ದೇಶ ಪ್ರಕೃತಿ ಹಬ್ಬ ಅಂತ ನಾವು ಅಂದ್ಕೊಳ್ತೀವಿ. ಅಲ್ಲಿಗೆ ಹೋದ್ಮೇಲೆ ಆ ಚಳಿಗೆ ತಡ್ಕೊಳಕ್ಕಾಗಲ್ಲ. ಒಂದು 3 ದಿನ 4 ದಿನ ಇರ್ತೀವಿ, ಆ ಫುಡ್ಡು ತಿನ್ನಲಿಕ್ಕಾಗಲ್ಲ. ಇಲ್ಲಿಂದನೇ ಎಲ್ಲ ನಾವು ರೊಟ್ಟಿನೂ ಪುಡಿನೂ ಚಟ್ನಿಗಳು ಇವೆಲ್ಲ ತೊಗೊಂಡೋಗಿರ್ತೀವಿ. ನಾವು 4-5 ದಿನಕ್ಕಿಂತ ಜಾಸ್ತಿ ಇರಲಿಕ್ಕಾಗಲ್ಲ. ಆದರೆ ನಾನು ಗಮನಿಸಿದ್ದೇನಂತಂದರೆ ಅಂಥ ಒಂದು ಮಂಜಲ್ಲಿ 14-15 ಸಾವಿರ ಫೀಟ್ ಹೈಟಲ್ಲಿ ಕೂಡ ಅಲ್ಲಲ್ಲಿ ಒಂದೊಂದು ಮನೆ ಇರುತ್ತೆ. ಆ ಮನೆ ಹೊರಗಡೆ ಕುರಿಮರಿಗಳು, ಆ ಫ್ಯಾಮ್ಲಿಯವರು ಕೂಡ ಅವರೆಲ್ಲ ಫುಲ್ ಡ್ರೆಸ್ ಎಲ್ಲ ಕಂಪ್ಲೀಟ್ ಚಳಿಗೆ ಸಂಬಂಧಪಟ್ಟು ಹಾಕ್ಕೊಂಬಿಟ್ಟು ಅಲ್ಲಿ ಆ ವಾತಾವರಣಕ್ಕೆ ತಕ್ಕಂಥ ಊಟ ತಿಂಡಿ ಅವ್ರ ಮೈ ಬೆಚ್ಚಗೆ ಮಾಡ್ಕೊಳ್ಳುವಂಥದ್ದು, ಆ ಮನೆ ಒಳಗಡೆ ಹೀಟರ್ಸು, ಈ ವ್ಯವಸ್ಥೆಗಳು ಮಾಡಿಕೊಂಡು ಬದುಕ್ತಾ ಇದ್ರಲ್ಲಿ ಇಷ್ಟು ಅವಶ್ಯಕತೆ ಇದೆಯಾ? ಇವರು ಆರಾಮಾಗಿ ನಮ್ಮ ಕರ್ನಾಟಕಕ್ಕೆ ಬರ್ಬೋದು, ನಮ್ಮ ಬಳ್ಳಾರಿಗೆ ಬಂದರೆ ಅಷ್ಟೆಲ್ಲ ಬಿಸಿಲಲ್ಲಾದರೂ ಕೂಡ ನಾವು ಆರಾಮಾಗಿ ಬದುಕ್ಬೋದು ಅಂತ ನಮ್ಗೆ ಅನಿಸುತ್ತೆ. ಸೊ ಇಲ್ಲಿ ಹುಟ್ಟಿರೋ ನಮಗೆ ಏನು ಈ ಭೂಮಿ ನೆಲದ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೇನೋ, ಪ್ರತಿಯೊಬ್ಬರಿಗೂ ಕೂಡ ಆಯಾ ನೆಲದ ಮೇಲೆ ಹುಟ್ಟಿದಾಗ ಅವ್ರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಒಂದು ಪ್ರೀತಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಜೀವನ ಮರಣ ಎರಡೂ ನಿಮಗೆ ಬಳ್ಳಾರಿಯಲ್ಲೇ ಸರ್. ಅಥವಾ ಅದಕ್ಕೆ ಭಗವಂತ ಏನಂತಂದರೆ ಶಿಕ್ಷೆ ನಾನು ಬೇರೆ ಯಾವುದಕ್ಕೂ ನನಗೆ ತೊಂದರೆ ಏನಿಲ್ಲ. 12 ವರ್ಷಗಳ ಕಾಲ ದೂರ ಊರಿಂದ ಇದ್ದು, ಯಾವ ಬೆಂಗಳೂರಲ್ಲಿ ನಾನು ರಾತ್ರಿ ಹಗಲು ಇರಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಬಂದು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ಬೇಕಂತ ಅಂದ್ಕೊಳ್ತೀನೋ. 12 ವರ್ಷ ನಾನು ಬೆಂಗಳೂರಲ್ಲಿ ಇರಬೇಕಾಗಿದ್ದೆ. ಅದೇ ನಾವೊಂದು ಬಯಸಿದರೆ ದೇವರೊಂದು ಭಗವಂತ ಒಂದು ಬಯಸ್ತಾನೆ ಅಂತೇಳಿ ಹೇಳ್ತೀವಲ್ಲ. ಸೊ ಇದೆ ನನಗಾಗಿರುವಂಥ ಘಟನೆಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.